ಆಮೇಲೆ ಈ ಲಿಸ್ಟ್ ನನ್ನ ಕೈಲಿ ಹೇಳೋಕ್ಕೆ ಆಗಲ್ಲ ಸರ್, ಎಷ್ಟು ಜನ ನುಡಿಸಿದ್ದಾರೆ ಅನ್ನೋದು. ಇವ್ರು 1000 ಜನ ವಿಷುವಲಲ್ಲಿ ಹಾಕಿದ್ದೀರಾ ಸರ್, 1000 ಮೀರಿ ಮ್ಯೂಸಿಷಿಯನ್ಸ್ ನುಡಿಸಿದ್ದಾರೆ. ನಾವು ಫೋನ್ ಮಾಡಿದ್ರೆ ಬಾಂಬೆಗೆ, ಅಯ್ಯೋಯ್ಯೋ ಕೆ ವಿ ಎನ್ನಿಂದ ಫೋನ್ ಬಂತು, ಯಾಕಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ಅಂತಾರೆ. ಈಗ ರಿದಮ್ ಮಿಕ್ಸಿಂಗ್ ಅಂತ ಹೇಳಿದ್ರೆ ಬಾಂಬೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್, ಬೆಸ್ಟ್ ಅಂದರೆ ಒಂದು 80 ಜನ ಇರ್ಬೋದು, ಅಂದರೆ ಆ 80 ಜನರನ್ನು ಕರೀರಿ ಅಂತಾರೆ. ಆ 80 ಜನರನ್ನ ಡೇಟ್ ತಗೊಂಡು ಅವ್ರನ್ನೆಲ್ಲ ಸೆಟ್ ಮಾಡೋಕ್ಕೆ ನಮಗೆ ಇತ್ತೀಚೆಗೆ ನಾವು ನಮ್ಮ ಭಾರತದ ಲೆಜೆಂಡು ಜಾಕಿರ್ ಹುಸೇನ್ ಸಾಬ್ನ ಕಳ್ಕೊಂಡ್ವಿ. ಅವರ ಬ್ರದರ್ ತೌಫಿಕ್ ಖುರೇಶಿ ಅವರು ಫುಲ್ ರಿದಮ್ ಸೆಕ್ಷನ್ನ ನಮಗೋಸ್ಕರ ಅರೇಂಜ್ ಮಾಡಿದ್ದು. ಅವ್ರು ಬಂದಾಗಲೇ ನಮ್ಮ YRF ಸ್ಟುಡಿಯೋ ಫುಲ್ ತುಂಬೋಗೋದು, 100-120 ಜನ ಯಾವಾಗಲೂ ಇರೋರು. ಆ್ಯಂಡ್ ಇಂಡಿಯಾಸ್ ಬೆಸ್ಟ್ ಸೌಂಡ್ ಇಂಜಿನಿಯರ್ ಎರಿಕ್ ಪಿಳ್ಳೆ ಅವರು ಕೆಲಸ ಮಾಡಿರೋದು. ಸೊ ಕೇಡಿನಲ್ಲಿ ಏನೇ ಮುಟ್ಟಿದ್ರು ದಿ ಬೆಸ್ಟ್. ಈಗ ನೆಕ್ಸ್ಟ್ ಸಾಂಗಿಗೂ ಅಷ್ಟೇ, ಯಾರ ಕೈಗೆ ಸಿಗಲ್ಲ ಅವ್ರನ್ನೇ ಕೇಳ್ತಾರೆ ಸರ್. ಅವ್ರು ಹೇಳಿದ ತಕ್ಷಣ ಸರ್ ಇವ್ರು ಸಿಗಲ್ಲ ಸರ್, ಹೌದಾ ಹಂಗನ ಅವರೇ ಬೇಕು ಸಾರಿ. ಆ ಥರ ತುಂಬ ಸಿಂಗರ್ಸ್ಗೆ 6 ತಿಂಗಳು 7 ತಿಂಗಳು ವೆಯ್ಟ್ ಮಾಡಿದ್ದೀವಿ. ಅವ್ರು ಕೆಲವರು US ಅಲ್ಲಿರೋರು, ಇನ್ನೂ ಭಾಳಷ್ಟು ವಿಷಯಗಳಿದೆ, ಸಿಂಗರ್ಸ್ ಹೆಸರೆಲ್ಲ ಹೇಳ್ತಾ ಹೋಗ್ತೀವಿ. ಬಟ್ ನನ್ನ ಲೈಫಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೆ ಡಿ ಆಲ್ಬಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಯುರೋಪಲ್ಲಿ 264 ಪೀಸ್ ಆರ್ಕೆಸ್ಟ್ರಾ ಇಂಡಿಯಾದಲ್ಲೇ ಯಾವ ಸಿನಿಮಾಗೂ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ ಕೆ.ಡಿದಲ್ಲಿ ಇಂಡಿಯಾದಲ್ಲೇ ಮಾಡಿದ. ಯಾಕಂದರೆ ಮತ್ತೆ ಅದಕ್ಕೆ ಅವರೇ ಯಾರು ಏನು ಮಾಡಿಲ್ಲ, ಹೈಯೆಸ್ಟ್ ಯಾವುದು ಸರ್, ಇದು ಒಂದು ಸಿಂಫನಿ ಅಂದರೆ ಒಂದು 264 ಪೀಸ್ ಹಾಕ್ಬೇಕು ಸರ್ ಅಂದರೆ, ಹಾಂ ಅದೇ ಬೇಕು, ಓಕೆ ಬುಕ್ ಮಾಡಿ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ನಾನು ಕೆಲವೊಂದು ವಿಷುವಲ್ಸ್ ಎಲ್ಲ ನೋಡಿದ್ದೀನಿ. ಆನಂದ್ ಆಡಿಯೋ ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ಈ ಆಲ್ಬಮ್ ಅಂದರೆ ತುಂಬ ಪರ್ಸ್ನಲ್ ಇಂಟ್ರೆಸ್ಟು. ಅವ್ರು ಯಾರೇ ಹೋದ್ರೂ ನಂದೇ ಸಿನಿಮಾ ತೊಗೊಂಡೋದ್ರು ಸರ್, ಪ್ರೇಮ್ ಸರ್ ಥರ ನೀವು ಪಬ್ಲಿಸಿಟಿ ಮಾಡ್ತೀರಾ, ಕೊಡ್ತೀನಿ ಅಂತ. ಸರ್ ನಾನೇ ಸರ್ ಮ್ಯೂಸಿಕ್, ಇಲ್ಲ ಪ್ರೇಮ್ ಸರ್ ಥರ ಎಲ್ಲನೂ ಪಕ್ಕಾ ಮಾಡ್ತೀರಾ, ಓಕೆ ನೀವು ಕೇಳಿದ ರೇಟ್ ಕೊಡ್ತೀನಿ ಅಂತಾರೆ. ಅಂತೂ ಬೆಂಚ್ ಮಾರ್ಕು ಪ್ರೇಮ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸರ್.